ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಂದು ಸಣ್ಣ ಪ್ರೋಗ್ರಾಮ್, ಅದ್ರ ಬಗ್ಗೆ ಒಂದು ಸವಾಲ್ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ. ಸೊ ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಆನ್ಸರ್ ಕೂಡ ಕೊಟ್ಟಿದೆ, ಅದನ್ನ ನೀವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆ, ನೋಡಿ. ವಾಟ್ ಈಸ್ ಯುವರ್ ಪ್ರೋಗ್ರಾಮ್ ಆನ್ ಈದ್, ದಿವಾಲಿ ಆರ್ ಕ್ರಿಸ್ಮಸ್? ನೀವು ಯಾವ್ದಾದ್ರು ತಗೋಬಹುದು. ಯು ಹ್ಯಾವ್ ಎನಿ ಟೋರ್ ಪ್ರೋಗ್ರಾಮ್, ಯು ಹ್ಯಾವ್ ಎನಿ ಟೋರ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇದು ಕ್ವೆಶನ್ ಆದ್ರೆ ಐ ಡಿಂಟ್ ಡಿಸೈಡ್ ಎಟ್, ಐ ಡಿಂಟ್ ಡಿಸೈಡ್ ಎಟ್. ಡಿಂಟ್ ಅಂದ್ರೆ ಡಿಡ್ ನಾಟ್, ಅದ್ರದ್ದು ಶಾರ್ಟ್ ಫಾರ್ಮ್. ಓಕೆ, ಐ ಡಿಡ್ ನಾಟ್ ಡಿಸೈಡ್ ಎಟ್, ನಾನು ಇನ್ನೂ ಡಿಸೈಡ್ ಮಾಡಲಿಲ್ಲ. ಎಟ್ ಅಂದ್ರೆ ಇನ್ನು. ಯು ನೋ ಐ ಹ್ಯಾವ್ ಅ ಫ್ರೆಂಡ್ ಇನ್ ಬ್ಯಾಂಗ್ಳೂರ್, ಯು ನೋ ಐ ಹ್ಯಾವ್ ಅ ಫ್ರೆಂಡ್ ಇನ್ ಬ್ಯಾಂಗ್ಳೂರ್. ನಿಮ್ಗೆ ಗೊತ್ತಾ, ನನಗೆ ಫ್ರೆಂಡ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಈ ಈಸ್ ಫೋರ್ಸಿಂಗ್ ಮೀ ಟು ಕಮ್ ಬ್ಯಾಂಗ್ಳೂರ್, ಸಾರಿ, ಈ ಈಸ್ ಫೋರ್ಸಿಂಗ್ ಮೀ ಟು ಕಮ್ ಟು ಬ್ಯಾಂಗ್ಳೂರ್, ಈ ಈಸ್ ಫೋರ್ಸಿಂಗ್ ಮೀ ಟು ಕಮ್ ಟು ಬ್ಯಾಂಗ್ಳೂರ್. ಅವ್ರು ನನಗೆ ಬ್ಯಾಂಗ್ಳೂರ್ಗೆ ಬಾ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಈ ಈಸ್ ವರ್ಕಿಂಗ್ ದೇರ್, ಈ ಈಸ್ ವರ್ಕಿಂಗ್ ದೇರ್ ಅಂದ್ರೆ ಅವರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಮಟೈಮ್ಸ್ ಐ ವಿಲ್ ಗೋ, ನಾಟ್ ಶ್ಯೂರ್, ಸಮಟೈಮ್ಸ್ ಐ ವಿಲ್ ಗೋ, ನಾಟ್ ಶ್ಯೂರ್, ಸಮಟೈಮ್ಸ್ ಐ ವಿಲ್ ಗೋ, ನಾಟ್ ಶ್ಯೂರ್ ಅಂದ್ರೆ ಕೆಲವು ಸಲ ನಾನು ಹೋಗಬಹುದು, ಹೋಗ್ತೀನಿ, ಆದ್ರೆ ಅದೇ ಖಂಡಿತ ಅಲ್ಲ. ನಾಟ್ ಶ್ಯೂರ್. ಐ ವಿಶ್ ಟು ಗೋ, ಐ ವಿಶ್ ಟು ಗೋ, ನನಗೆ ಹೋಗ್ಬೇಕು ಅಂತ ಇದೆ. ಐ ವಿಶ್. ಐ ಹ್ಯಾವ್ ನೋ ಕ್ಯಾಶ್, ಐ ಹ್ಯಾವ್ ನೋ ಕ್ಯಾಶ್, ಐ ಹ್ಯಾವ್ ನೋ ಕ್ಯಾಶ್ ಅಂತ ಕೂಡ ಹೇಳ್ಬಹುದು. ಐ ಡೋಂಟ್ ಹ್ಯಾವ್ ಕ್ಯಾಶ್ ಅಂತ ಕೂಡ ಹೇಳ್ಬಹುದು. ದಟ್ಸ್ ದ ಪ್ರಾಬ್ಲಮ್. ನನಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕ್ಯಾಶ್ ಇಲ್ಲ, ಅದು ಪ್ರಾಬ್ಲಮ್. ಅದೇ ನನಗಿರೋ ಪ್ರಾಬ್ಲಮ್. ಮೈ ಫ್ರೆಂಡ್ ಟೋಲ್ಡ್ ಮೀ ಈ ವಿಲ್ ಗಿವ್ ಕ್ಯಾಶ್, ಮೈ ಫ್ರೆಂಡ್ ಟೋಲ್ಡ್ ಮೀ ಈ ವಿಲ್ ಗಿವ್ ಕ್ಯಾಶ್, ಮೈ ಫ್ರೆಂಡ್ ಟೋಲ್ಡ್ ಮೀ ಈ ವಿಲ್ ಗಿವ್ ಕ್ಯಾಶ್ ಅಂದ್ರೆ ನನ್ನ ಫ್ರೆಂಡ್ ಹೇಳಿದ್ರು ಅವ್ನು ನನಗೆ ದುಡ್ಡು ಕೊಡ್ತಾನಂತೆ, ಅವನು ಕ್ಯಾಶ್ ಕೊಡ್ತಾನಂತೆ. ಇಫ್ ಐ ಗೆಟ್ ಕ್ಯಾಶ್ ಐ ವಿಲ್ ಗೋ, ಇಫ್ ಐ ಗೆಟ್ ಕ್ಯಾಶ್ ಐ ವಿಲ್ ಗೋ. ನನಗೆ ಹಣ ಸಿಕ್ಕಿದ್ರೆ, ನನಗೆ ಹಣ ಸಿಕ್ಕಿದ್ರೆ, ನನಗೆ ದುಡ್ಡು ಕೊಟ್ರೆ ನಾನು ಹೋಗ್ತೀನಿ ಅಂತ. ಆನ್ ಲಾಸ್ಟ್ ಈದ್ ಆರ್ ದಿವಾಲಿ ಆರ್ ಲಾಸ್ಟ್ ಕ್ರಿಸ್ಮಸ್, ಆನ್ ಲಾಸ್ಟ್ ಈದ್ ಆರ್ ಆನ್ ಲಾಸ್ಟ್ ದಿವಾಲಿ ಆರ್ ಆನ್ ಲಾಸ್ಟ್ ಕ್ರಿಸ್ಮಸ್ ಐ ವೆಂಟ್ ಟು ಗೋವಾ, ಐ ವೆಂಟ್ ಟು ಗೋವಾ ಅಂದ್ರೆ ನಾನು ಲಾಸ್ಟ್ ಈದ್ಗೆ, ಇಟ್ ವಾಸ್ ಆಸಮ್, ಲಾಸ್ಟ್ ಈದ್ಗೆ ನಾನು ಗೋವಾಗೆ ಹೋಗಿದ್ದೆ. ಇಟ್ ವಾಸ್ ಆಸಮ್, ಇಟ್ ವಾಸ್ ಆಸಮ್. ಇಲ್ಲಿ ಕೆಲವು ವರ್ಡ್ಸ್ ಇರಬಹುದು, ಅದು ನಿಮಗೆ ಕನ್ಫ್ಯೂಸಿಂಗ್ ತರ ಇರಬಹುದು ಅಥವಾ ಮೀನಿಂಗ್ ಗೊತ್ತಿಲ್ಲದೆ ಇರಬಹುದು. ಡಿಸೈಡ್ ಅಂದ್ರೆ ನಿರ್ಧರಿಸು, ಡಿಸೈಡ್ ಅಂದ್ರೆ ನಿರ್ಧರಿಸು, ನಿರ್ಧಾರ ಮಾಡು. ಡಿಸೈಡ್ ಅಂದ್ರೆ ನಿರ್ಧಾರ ಮಾಡು, ನಿರ್ಧರಿಸು. ಫೋರ್ಸ್ ಅಂದ್ರೆ ಬಲವಂತ, ಫೋರ್ಸ್ ಅಂದ್ರೆ ಬಲವಂತ. ಇಫ್ ಅಂದ್ರೆ ಒಂದು ವೇಳೆ, ಇಫ್ ಅಂದ್ರೆ ಒಂದು ವೇಳೆ. ಇಫ್ ಅಂದ್ರೆ ನಾವು ಮುಂಚೆ ನೋಡಿದ ಹಾಗೆ ಒಂದು ವೇಳೆ, ಇಫ್ ಅಂದ್ರೆ ಒಂದು ವೇಳೆ. ಸಮಟೈಮ್ಸ್ ಅಂದ್ರೆ ಕೆಲವೊಮ್ಮೆ, ಸಮಟೈಮ್ಸ್ ಅಂದ್ರೆ ಕೆಲವೊಮ್ಮೆ. ಆಸಮ್ ಅಂದ್ರೆ ಅದ್ಭುತವಾಗಿದೆ, ಆಸಮ್ ಅಂದ್ರೆ ಅದ್ಭುತವಾಗಿದೆ ಅಂತ ಅರ್ಥ. ಆಸಮ್ ಅಂದ್ರೆ ಅದ್ಭುತವಾಗಿದೆ. ಐ ವಿಲ್ ರಿಪೀಟ್ ಅಗೇನ್. ಡಿಸೈಡ್ ಅಂದ್ರೆ ನಿರ್ಧರಿಸು, ಡಿಸೈಡ್ ಅಂದ್ರೆ ನಿರ್ಧರಿಸು. ಫೋರ್ಸ್ ಅಂದ್ರೆ ಬಲವಂತ, ಫೋರ್ಸ್ ಅಂದ್ರೆ ಬಲವಂತ. ಇಫ್ ಅಂದ್ರೆ ಒಂದು ವೇಳೆ, ಇಫ್ ಅಂದ್ರೆ ಒಂದು ವೇಳೆ. ಸಮಟೈಮ್ಸ್ ಅಂದ್ರೆ ಕೆಲವೊಮ್ಮೆ, ಸಮಟೈಮ್ಸ್ ಅಂದ್ರೆ ಕೆಲವೊಮ್ಮೆ. ಆಸಮ್ ಅಂದ್ರೆ ಅದ್ಭುತವಾಗಿದೆ, ಆಸಮ್ ಅಂದ್ರೆ ಅದ್ಭುತವಾಗಿದೆ ಅಂತ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.